ಮುತ್ತುರಾಯ ಪಾದಾರೆ ಕಣಿವೆ ಅಯ್ಯ ಕೆಂಗಲ್ಲು ಹನುಮಂತರಾಯ ಮಾರುತಿಯೇ ಮುಳುವಾಗ್ಲ ವೀರ ಹನುಮ ಬೆಂಗಳೂರ ಗಾಳಿ ಹನುಮ ವಿಜಯನಗರ ಬಂಡೆ ಹನುಮ ವಂದಿಪೆನೆ ರಾಗಿ ಗುಡ್ಡ ಪ್ರಸನ್ನ ಹನುಮ ನೆನೆದರೆ ನಮ್ಮ ಪಾವನ ಜನ್ಮ ಕಾಯೋ ನಮ್ಮ ಕಲಿಯುಗ ಬ್ರಹ್ಮ ಮಾರುತಿಯೇ ಜಯ ಜಯ ಆಂಜನೇಯ ಮುತ್ತತ್ತಿ ಮುತ್ತುರಾಯ ಪಾವನ ಚರಣಕ್ಕೆ ವಂದ. Download ShareChat. नमो आञ्जनेयं नमो दिव्यकायं नमो वायुपुत्रं नमो सूर्यमित्रम् नमो निखिलरक्षाकरं रुद्ररूपं नमो मारुतिं रामदूतं नमामि नमो वानरेशं नमो ಮುತ್ತತ್ತಿ ಮುತ್ತುರಾಯ ಪಾದಾರೆ ಕಣಿವೆ ಅಯ್ಯ ಕೆಂಗಲ್ಲು ಹನುಮಂತರಾಯ ಮಾರುತಿಯೇ ಮುಳುವಾಗ್ಲ ವೀರ ಹನುಮ हे कृष्ण करुण सिंहो दीनबंधो जगत्पते गोपेश गोपिका कांತ ರಾಧಕಾಂತ ನಮೋಸ್ತುತೆ. ನನ್ನ ಪ್ರೀತಿಯ ಕೃಷ್ಣನೇ, ನೀನು ದೀನಬಂಧು ಮತ್ತು ಸೃಷ್ಟಿಯ ಮೂಲ. ನೀನು ಗೋಪಿಯರ ಈಶ ರಾಧಾರಾಣಿಯನಲ್ಲ. ನಿನಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ ಎಂಬ ಅರ್ಥವನ್ನು ನೋಡಬಹುದು. ಸೊ ಇವತ್ತು ಭಗವದ್ಗೀತೆಯನ್ನು ಓದೋಂಥ ಗೀತ ರಚನಾ ದಿನ ಅಂತ ಹೇಳ್ತಾರೆ. ಸೊ ಎಲ್ಲರೂ ಕೂಡ ಓದೋದು ಮಾತ್ರವಲ್ಲ, ಓದಿದ ಪ್ರಕಾರ ನಾವು ಜೀವನದಲ್ಲಿ ಹೇಗಿರಬೇಕು, ಜೀವನದ ಪ್ರತಿಯೊಂದು ಕಾಲಘಟ್ಟದಲ್ಲೂ ಯಾವ್ಯಾವ ರೀತಿ ನಾವು ವ್ಯವಹರಿಸಬೇಕು, ಜೀವನ ಕಷ್ಟ ಬಂದಾಗ ಹೇಗಿರಬೇಕು, ಸುಖ ಬಂದಾಗ ಹೇಳಬೇಕು, ಕಷ್ಟ ಕಾಲದಲ್ಲಿ ಹೇಗೆ ಎದುರಿಸಿ ನಿಲ್ಲಬೇಕು ಅನ್ನೋದನ್ನು ಪ್ರತಿಯೊಂದನ್ನು ಕೂಡ ಕಲಿಬಹುದು. ಸೊ ಆದ್ದರಿಂದ ಚಿಕ್ಕ ಮಕ್ಕಳಿಂದನೇ ಮಕ್ಕಳಿಗೆ ನೀವು 6-7 ವರ್ಷದಿಂದನೇ ಕಲಿಸಿದ್ರೆ ಮಕ್ಕಳ ಜೀವನ ಕ್ರಮ ಹೇಗಿರುತ್ತೆ, ಹೇಗೆ ಬದುಕಬೇಕು, ಬದುಕೋದ್ರಲ್ಲೂ ತುಂಬ ರೀತಿ ಇರುತ್ತೆ. ಸೊ ಬದುಕೋ ರೀತಿಲಿ ಯಾವ ರೀತಿ ಒಂದು ಸಂಸ್ಕಾರದಲ್ಲಿ ಬದುಕಬೇಕು ಅನ್ನೋದನ್ನು ಪೂರ್ತಿಯಾಗಿ ನಾವು ಭಗವದ್ಗೀತೆಯಲ್ಲಿ ನೋಡಬಹುದು. ಸೊ ಇವತ್ತು ನಾನು ಅದ್ರ ಬಗ್ಗೆ ಹೇಳಿದ್ದೀನಿ. ನೀವು ಕೂಡ ಸಾಧ್ಯವಾದಷ್ಟು 1-2 ಪೇಜಾರು ಕೂಡ ನೀವು ಓದಲಿಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ನಾನು ಇದನ್ನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ದೀಪವನ್ನು ಹಚ್ಚಿ ಎಲ್ಲರಿಗೂ ಒಳ್ಳೆಯದಾಗಲಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ ಹರೇ ವೆಂಕಟೇಶ ಪ್ರಸೀದ ಪ್ರಸೀದ ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ